ಒಂದು 2 ವೀಲರ್ಗಿಂತ ಕಡಿಮೆ ಪ್ರೈಸಲ್ಲಿ ಕೊಡ್ತೀನಿ. ಬರೀ 35,000 800 ಕೊಡ್ತೀನಿ. ಅದರಲ್ಲೂ ರನ್ನಿಂಗ್ ಕಂಡೀಷನ್ 3,35,000ಕ್ಕೆ ಡೀಸೆಲ್ ಡೀಸೆಲ್ ವೆಹಿಕಲ್ ಅದು ಕೂಡ 2009 ಮಾಡೆಲ್ ಓಮ್ನಿ ವಿತ್ ಫ್ರೆಶ್ FC ಬರೀ 1,20,000ಕ್ಕೆ ಫೈನಲ್ ಆಗುತ್ತೆ ಸರ್. ಈ ಜನ್ ಬರೀ 45,000 ಮಾಡ್ಕೊಡ್ತೀನಿ. ಅದು ಕೂಡ FC ರನ್ನಿಂಗ್ ಇರೋಂಥ ಗಾಡಿ. ವರ್ಣ 9 ಮಾಡಲ್ ಎಲ್ಲೇ ಹೋದ್ರು 2 ಲಕ್ಷ ಕೊಟ್ಟು ತಗೋಬೇಕಾಗತ್ತೆ. ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಬರೀ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಬರೀ 1,35,000ಗೆ 2009 ಮಾಡಲ್ ವರ್ಣ ಕೊಡ್ತಾ ಇದ್ದೀನಿ. ಇದು ಒಂದು ಬಂಪರ್ ಪ್ರೈಸಲ್ಲಿ ಕೊಡ್ತೀನಿ. 2011 ಮಾಡಲ್ ಈ ರೇಟಲ್ಲಿ ಯಾರೂ ಕೊಡಲ್ಲ. ಅದರಲ್ಲೂ ಆಸ್ಟಾ ಡೀಸೆಲ್ ವೆಹಿಕಲ್ಲು ಬರೀ 2,95,000ಗೆ ಫೈನಲ್ ಕೊಡ್ತೀನಿ ನೋಡಿ. ಬರೀ 60,000 ಒಂದು 2 ವೀಲರ್ ಪ್ರೈಸ್. 3,80,000ಕ್ಕೆಲ್ಲ ಇನೋವಾ ಸಿಗ್ತಾ ಇದೆ. ಅದು ಸೆಕೆಂಡ್ ಓನರ್ ವೆಹಿಕಲ್ಲು, ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ಲು. 17 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VXI ಬಂದ್ಬಿಟ್ಟು ನಿಮಗೆ 5,50,000ಕ್ಕೆ ಸಿಗ್ತಾ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಏನು ಗುರು, ಬರೀ 35,000ಕ್ಕೂ ಒಂದು ಕಾರ್ ಸಿಗುತ್ತೆ ಅನ್ನೋ ನಂಬ್ತೀರಾ? ನಂಬಲೇಬೇಕು. ಯಾಕೆಂದರೆ ಇವತ್ತು ನಾನು ಬಂದಿರೋದು ವೆಂಕಟೇಶ್ವರ ಕಾರ್ಸ್ಗೆ. ಏನು 1 lakh ಒಳಗಡೆ ನಿಮಗೆ ಕಾರ್ಗಳು ಹುಡುಕ್ತಾ ಇರ್ತೀರಾ, ಅದೆಲ್ಲ ಇಲ್ಲಿ ಸಿಗುವಂಥದ್ದು 35,000 45,000 50,000ಕ್ಕೆಲ್ಲ ಕಾರ್ಗಳು ಸಿಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನೀವು ಗಾಡಿ ಕಲಿಯೋದಕ್ಕೋಸ್ಕರ ಖಂಡಿತವಾಗ್ಲೂ ತೊಗೋಬೋದು. ಸೊ ನಾನು ಬಂದಿರೋದು ವೆಂಕಟೇಶ್ವರ ಕಾರ್ಸ್ಗೆ. ವೆಂಕಟೇಶ್ವರ ಕಾರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ನಿಮಗೆ ಹೊಸಕೆರೆಹಳ್ಳಿ ಮೇನ್ ರೋಡ್ ಏನು ಬರುತ್ತೆ, ಅಲ್ಲಿ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಂದರೆ ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ರೋಡ್ಗೆ ಹೋಗ್ತಿರಲ್ಲ, ಅದೇ ರೋಡಲ್ಲಿ ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಒಂದು 100 ಮೀಟರ್ಸಲ್ಲೇ ಲೆಫ್ಟಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನಿಮಗೆ ಲೋ ಬಜೆಟ್ ಒಂದು ಕಡೆ ಆದರೆ, ಇನ್ನೊಂದು ಮಿಡ್ ಸೆಗ್ಮೆಂಟ್ ಕಾರ್ಗಳು ಕೂಡ ಸಾಕಷ್ಟು ವೆಹಿಕಲ್ ಇದೆ. ಸೊ ಯಾವೆಲ್ಲ ಕಾರ್ಗಳಿದೆ ಇದನ್ನೆಲ್ಲ ತಿಳಿಸ್ಕೊಡೋಕ್ಕೋಸ್ಕರ ನಮ್ಮ ಜೊತೆಗೆ ಭರತ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ವೆಲ್ಕಮ್ ಟು ಅವರ್ ಚಾನಲ್ ಫಸ್ಟ್ ಆಫ್ ಆಲ್. ಹಾಂ ಸರ್, ತುಂಬ ಲಾಂಗ್ ಟೈಮ್ ಆಗಿತ್ತು ವಿಡಿಯೋ ಮಾಡಿದೆ. ಎಸ್ ಆ್ಯಂಡ್ ಸ್ಟಾರ್ಟಿಂಗ್ ನೋಡಿರ್ತೀರಾ ಯಾವ ಥರ ಒಂದು ವಿಡಿಯೋ ಮಾಡಿದ್ವಿ. ಇವ್ರದ್ದು ಫ್ರೀಲ್ಯಾನ್ಸರ್ ಆಗಿ ಸ್ಟಾರ್ಟ್ ಮಾಡಿ ಇವಾಗ ಇಷ್ಟೊಂದೆಲ್ಲ ಕಾರ್ಗಳು, ಆಲ್ಮೋಸ್ಟ್ 30+ ವೆಹಿಕಲ್ಸು ಇವಾಗ ಇರೋ ಅಂಥದ್ದು. ಸೊ ಗಾಡಿ ಅಂದರೆ ಜಾಗ ಕೂಡ ಶಿಫ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಒಳ್ಳೆ ಜಾಗ ಸಿಕ್ಕಿದ್ರೆ ಆದಷ್ಟು ಬೇಗ ಶಿಫ್ಟ್ ಕೂಡ ಮಾಡ್ತಾರೆ. ತಿಳಿಸ್ಕೊಡಿ ಸರ್, ಇವತ್ತು ಯಾವೆಲ್ಲ ಗಾಡಿ ನೋಡ್ಬೋದು ನಾವು? ಸರ್, ಇವತ್ತು ಲೋ ಬಜೆಟಲ್ಲೇ ನೋಡ್ತಾರೆ ಅಂದರೆ ಒಂದು 1 ಲಕ್ಷದೊಳಗೆ ಒಂದು 5-6 ಗಾಡಿ ಇದೆ. 1.5 ಲಕ್ಷದೊಳಗೆ ಇನ್ನೂ ಒಂದು 4-5 ಗಾಡಿ ಇದೆ. ಸೊ ಇಲ್ಲ ಬಜೆಟಲ್ಲಿ ನೋಡ್ತಾರೆ, ಮಾಡೆಲ್ ಗಾಡಿ ನೋಡ್ತಾರೆ ಅಂದರೆ 22, 23 ಮಾಡೆಲ್ ತನಕ ಗಾಡಿಗಳಿದೆ. ಎಲ್ಲ ಲೋನ್ ವೈಸ್ ನೋಡ್ತಾರೆ ಅಂದ್ರೆ ಮಿನಿಮಮ್ ಡೌನ್ ಪೇಮೆಂಟ್ 30-50 ಡೌನ್ ಪೇಮೆಂಟಲ್ಲೇ ಆಲ್ ಓವರ್ ಕರ್ನಾಟಕ ಲೋನ್ ಸಮೇತ ಮಾಡ್ಕೊಡೋಣ. ಈಗ ಯಾವುದೇ ಗಾಡಿ ತೊಗೊಂಡ್ರು ನಿಮಗೆ ಗೊತ್ತಿದ್ದಂಗೆ ನಾವು ಯಾವಾಗೂ ಆಫೀಸ್ ಕಮಿಷನ್ನು ತೊಗೊಂಡಿಲ್ಲ, RTO ಚಾರ್ಜು ತೊಗೊಂಡಿಲ್ಲ. ಯಾವುದೇ ಗಾಡಿ 60,000 ಗಾಡಿ ತೊಗೊಂಡ್ರು ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾವುದೇ ಗಾಡಿ ತೊಗೊಂಡ್ರು ಲೋನು ಅಷ್ಟೇ ಆಲ್ ಓವರ್ ಕರ್ನಾಟಕ ಲೋನು ಮಾಡ್ಕೊಡೋಣ. ಆ್ಯಂಡ್ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಲೋ ಬಜೆಟ್ ಅಂತ ಬಂದಾಗ ತುಂಬ ಮಾರ್ಜಿನ್ ಇಡೋಕ್ಕೆ ಹೋಗಲ್ಲ. ಅದೆಲ್ಲ ಮಾಡ್ತಿರೋದಕ್ಕೋಸ್ಕರ ಒಂದು ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮಾರ್ಕೆಟಿಂಗ್ಗೋಸ್ಕರ ಮಾಡ್ತಿರೋದು. ಅದನ್ನು ಬಿಟ್ಟು ಮಿಡ್ ಸೆಗ್ಮೆಂಟ್ ಕಾರ್ಗಳು ಕೂಡ ಸಾಕಷ್ಟಿದೆ. ಲೋನ್ ಬೇಕು ಅನ್ನೋರಿಗೆ ಬರೀ 30,000ದಿಂದ ಕೂಡ ಡೌನ್ ಪೇಮೆಂಟು ಸ್ಟಾರ್ಟ್ ಆಗುವಂಥದ್ದು. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು 7 ಸೀಟ್ರಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ. 7 ಸೀಟ್ರಲ್ಲಿ 5ರಿಂದ 6 ಗಾಡಿ ಇವತ್ತಿನ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಟ್ರೈಬರ್ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್, ರೆನಾಲ್ಟ್ ಟ್ರೈಬರು 2022 ಮಾಡಲು, ಸೆಕೆಂಡ್ ಓನರು, 38,000 ಶೋರೂಮ್ ಹಿಸ್ಟ್ರಿ ಓಡಿರುತ್ತೆ. RXT ವೇರಿಯಂಟು. ಗಾಡಿ ಕಂಡೀಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಬರೀ 38,000 ಓಡಿರೋದು. ಫ್ಯೂಚರ್ ವೈಸ್ ನಿಮಗೆ ಡ್ಯೂಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ರಿವರ್ಸ್ ಕ್ಯಾಮ್ರಾ ಎಲ್ಲ ಫ್ಯೂಚರು ಬರುತ್ತೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. 7 ಸೀಟ್ರಲ್ಲಿ ಒಂದು ಮಾಡೆಲ್ ಗಾಡೀಲಿ ಲೋ ಬಜೆಟಲ್ಲಿ ನೋಡ್ತೀರಾ ಅಂದರೆ ಆರಾಮಾಗಿ ತೊಗೋಬೋದು. 22 ಮಾಡಲ್ ಒಂದು ಎರ್ಟಿಗಾಗೆ ಹೋದ್ರೂ ತುಂಬ ಕಾಸ್ಟ್ ಆಗುತ್ತೆ. ಸೊ 22 ಮಾಡಲು ಒಂದು ಕಡಿಮೆ ಬಜೆಟಲ್ಲಿ 7 ಸೀಟ್ರ್ ನೋಡೋರಿಗೆ ಈ ಗಾಡಿ ತುಂಬ ಚೆನ್ನಾಗಿದೆ. ಇದು 2022 ಮಾಡಲು 6,45,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲು 5,95,000 ಮಾಡ್ಕೊಡ್ತೀನಿ. 5,95,000ಕ್ಕೆ 2022 ಮಾಡಲು, ಅದು ಕೂಡ ನಿಮಗೆ ಟ್ರೈಬರ್ 7 ಸೀಟ್ರ್ 4 ಸ್ಟಾರ್ ರೇಟಿಂಗ್ ಹೊಂದಿರುವಂತಹ ಒಂದು ಗಾಡಿ ಸಿಗ್ತಾ ಇದೆ. ಗಾಡಿ ನೋಡ್ತಿರ್ಬೋದು. ಪ್ರೊಜೆಕ್ಟರ್ LED HID ಆ್ಯಕ್ಚುಲಿ ಇದು ಹೆಡ್ಲ್ಯಾಂಪ್ಸ್ ಬರುತ್ತೆ, ಪ್ರೊಜೆಕ್ಟರು ಮತ್ತು DRLs ಕೂಡ ಬರುವಂಥದ್ದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಬರುವಂಥದ್ದು. ಒಳ್ಳೆ ಸ್ಪೇಸ್ ಇದೆ ನಿಮಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಒಂದು ಯಾವ್ದು ಸರ್ ಇದು? TV ಸರ್, TV 300 T8+. ಗಾಡಿ ಕಂಡೀಷನ್ ಇದೂ ಕೂಡ ತುಂಬ ಚೆನ್ನಾಗಿದೆ. ಇದೂ ಶೋರೂಮ್ ಟ್ರ್ಯಾಕು. ಗಾಡಿ ಕಂಡೀಷನ್ ಮಾತ್ರ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಕೂಡ. ನಿಮಗೆ ಕಂಪ್ನಿ ಫಿಟೆಡ್ ಅಲಾಯ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಡ್ಯೂಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ನಿಮಗೆ ರೇರ್ ಸೀಟ್ಗೆ ಮಾನಿಟ್ರ್ ಸಮೇತ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ನೀವು ಲಾಂಗ್ ಜರ್ನಿಲಿ ತುಂಬ ಚೆನ್ನಾಗಿರುತ್ತೆ ಡ್ರೈವ್ ಓಡಾಡಲಿಕ್ಕೆ. ಹಿಂದ್ಗಡೆ ಕೂತವರಿಗೆ ಆರಾಮಾಗಿ ಫಿಲ್ಮ್ ನೋಡ್ಕೊಂಡು ಹೋಗ್ಬೋದು. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. 7 ಸೀಟ್ರು ಇದನ್ನು ಕೂಡ ಒಂದು ಮಾರ್ಕೆಟ್ಗಿಂತ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಇದು 6,35,000 ಹೇಳ್ತಾ ಇರೋದು. 5,85,000ಗೆ ಫೈನಲ್ ಮಾಡಿ ಕೊಡ್ತೀನಿ.
ಇದನ್ನು ಲೋನ್ ಬೇಕು ಅಂದರೆ ಒಂದು 50,000 ಡೌನ್ ಪೇಮೆಂಟಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಮಾಡಲು ಸರ್ ಇದು 2016 ಮಾಡಲ್ ಸರ್. 16 ಮಾಡಲ್ TUV 300 T8 ಪ್ಲಸ್ಸು. T8 ಪ್ಲಸ್ 5.5 ಲಕ್ಷಕ್ಕೆ ಅಲ್ಲ 5,85,000ಗೆ ಫೈನಲ್ ಆಗುತ್ತೆ. 5,85,000 ಡೌನ್ ಪೇಮೆಂಟ್ ಬಂದ್ಬಿಟ್ಟು ಬರೀ 50,000 ಇದ್ರೆ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. ಟೈರು ಕೂಡ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಒಂದು ಸಿಟಿಗೆ ಅಂತ ಗಾಡಿ ನೋಡ್ತಾ ಇದ್ರೆ ಹ್ಯುಂಡೈ ಇಯಾನ್ ಕೂಡ ಅವೈಲೇಬಲ್ ಇರುವಂಥದ್ದು. ಸರ್ ಇಯಾನ್ ಇದು 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಸಮೇತ ಶೋರೂಮ್ ಹಿಸ್ಟ್ರಿ ಇರುವಂಥ ವೆಹಿಕಲ್ಲೇ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಒಂದು ಸ್ಯಾಂಟ್ರೋ ಪ್ರೈಸಲ್ಲೇ ಕೊಟ್ಬಿಡ್ತಾ ಇದ್ದೀನಿ. 2011 ಮಾಡಲು ಸಿಂಗಲ್ ಓನರು. ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗು ಮತ್ತು ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ, AC ಅಷ್ಟೇ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಈ ಗಾಡಿಯ ಪ್ರೈಸು ಬರೀ 1,95,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಒಂದು ಸ್ಯಾಂಟ್ರೋ ಪ್ರೈಸಲ್ಲಿ ಇಯಾನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಸಿಂಗಲ್ ಓನರ್ 11 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸೊ ಸ್ಯಾಂಟ್ರೋ ನೀವು ಒಂದು 10 ಮಾಡಲ್ ತೊಗೋಬೇಕಂದ್ರೆ 1,85,000 1,75,000 ಹೇಳ್ತಾರೆ. 11 ಮಾಡಲ್ ಇಯಾನೇ ಸಿಗ್ತಾ ಇದೆ, ಸ್ವಲ್ಪ ಲೇಟೆಸ್ಟ್ ಮಾಡಲು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಸ್ವಿಫ್ಟ್ ಡಿಸೈರು 2017 ಮಾಡಲು ಆ್ಯಪಲ್ ಶೇಪು. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. 56,000 ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ಲು. ಓಕೆ. VXI ಏನಾಯಿತು? ಹೌದು ಸರ್, VXI ಬರುತ್ತೆ. ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ರೇರ್ AC ಎಲ್ಲ ಬರುತ್ತೆ. ರೇರ್ AC ಕೂಡ ಬರುವಂಥದ್ದು ಇದರಲ್ಲಿ. ಆ್ಯಂಡ್ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VMs ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಸ್ವಿಫ್ಟ್ ಡಿಸೈರು. ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು ಇದು 5,90,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 5,50,000ಗೆ ಫೈನಲ್ ಮಾಡಿ ಕೊಡ್ತೀನಿ. 50,000ಕ್ಕೆ 5,50,000ಗೆ 2017 ಮಾಡಲು ಸಿಂಗಲ್ ಓನರ್ ಮಾಡ್ಕೊಡ್ತೀನಿ ಸರ್. 17 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ VXI ಬಂದ್ಬಿಟ್ಟು ನಿಮಗೆ 5,50,000ಕ್ಕೆ ಸಿಗ್ತಾ ಇದೆ. ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಬಂದ್ಬಿಟ್ಟು ಒಂದು 60,000 ರಿಂದ 70,000 ಇದೆ ಸಾಕು, ಮಿಕ್ಕಿದ ಅಷ್ಟು ಬೇಡ ಸರ್. 30,000 ರಿಂದ 50,000 ಕೊಡ್ಲಿ ಮಾಡ್ಕೊಡ್ತೀನಿ. ಅದು ಆಲ್ ಓವರ್ ಕರ್ನಾಟಕ. ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಒಂದು ಹ್ಯುಂಡೈ i20 ಇದೆ. ಎಸ್ ಸರ್. ಸರ್ i20 ಆಸ್ಟಾ 2011 ಮಾಡಲು ಡೀಸೆಲ್ ವೇರಿಯಂಟು. ಎಲ್ಲ ಮೈಲೇಜ್ ವೈಸ್ ನೋಡ್ತೀರಾ ಅಂದ್ರೆ ಆರಾಮಾಗಿ 22 ಮೈಲೇಜ್ ಬರುತ್ತೆ. ಇದು ಬಂದ್ಬಿಟ್ಟು 88,000 ಓಡಿದೆ. ಓಕೆ. i20 ಆಸ್ಟಾ ಟಾಪ್ ಎಂಡು. ನಿಮಗೆಲ್ಲ ಫೀಚರ್ ಬಂದ್ಬಿಟ್ಟಿದೆ. ಡ್ಯೂಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಆಟೋ ಫೋಲ್ಡಿಂಗ್ ಮಿರರು ಎಲ್ಲ ಫೀಚರ್ ಬರುತ್ತೆ. ಇದು ಒಂದು ಬಂಪರ್ ಪ್ರೈಸಲ್ಲಿ ಕೊಡ್ತೀನಿ. 2011 ಮಾಡಲ್ ಈ ರೇಟಲ್ಲಿ ಯಾರೂ ಕೊಡಲ್ಲ. ಅದರಲ್ಲೂ ಆಸ್ಟಾ ಡೀಸೆಲ್ ವೆಹಿಕಲ್ಲು ಬರೀ 2,95,000ಗೆ ಫೈನಲ್ ಕೊಡ್ತೀನಿ ನೋಡಿ. 11 ಮಾಡಲ್ i20 ಆಸ್ಟಾ ಡೀಸೆಲ್ ಟಾಪ್ ಎಂಡ್ ವೇರಿಯಂಟು 2,95,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು 7 ಸೀಟ್ರು ಇನ್ನೊಂದು ಇನೋವಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇನೋವಾ ಇದು 2006 ಮಾಡಲು. ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ. ಇವತ್ತಿನ ತನಕ ಆಚೆ ಸರ್ವಿಸ್ ಆಗಿಲ್ಲ. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರೋದು. ಇದರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಕಸ್ಟಮರು. ಇದು G ವರ್ಷನ್ ಬರುತ್ತೆ. ಅದರಲ್ಲೂ ಪೆಟ್ರೋಲ್ ವೇರಿಯಂಟು. ಇಂಜಿನ್ ಮಾತ್ರ ತುಂಬಾ ಚೆನ್ನಾಗಿದೆ. 1,60,000 ಓಡಿರೋದು ಅಷ್ಟೇ ಗಾಡಿ. ಅದನ್ನು ಶೋರೂಮ್ ಹಿಸ್ಟ್ರಿ. ಲಾಸ್ಟ್ ಸರ್ವಿಸ್ ಅಕ್ಟೋಬರಲ್ಲಿ ಆಗಿದೆ. ಈ ಗಾಡಿಯ ಪ್ರೈಸು 4,45,000 ಹೇಳ್ತಾ ಇರೋದು. 3,80,000ಗೆ ಮಾಡ್ಕೊಡ್ತೀನಿ ಸರ್. 3,80,000ಕ್ಕೆಲ್ಲ ಇನೋವಾ ಸಿಗ್ತಾ ಇದೆ. ಅದು ಸೆಕೆಂಡ್ ಓನರ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತಹ ವೆಹಿಕಲ್ ನೋಡ್ತಿರ್ಬೋದು. 3rd ಓನರ್ 4th ಓನರ್ ವೆಹಿಕಲ್ ಅಲ್ಲ, ಇದು ಬರೀ ಸೆಕೆಂಡ್ ಓನರ್ ವೆಹಿಕಲ್. ಬರೀ ಸೆಕೆಂಡ್ ಓನರ್ ವೆಹಿಕಲ್. ಅದರಲ್ಲೂ ಶೋರೂಮ್ ಟ್ರ್ಯಾಕ್ 1,60,000 ಓಡಿರೋಂಥದ್ದು. ಓಕೆ. ನೆಕ್ಸ್ಟ್ ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತಾ ಇರೋದು ಇದು. ನೆಕ್ಸ್ಟ್ ವೆಹಿಕಲ್ ಒಂದು ಪೋಲೋ ಕೂಡ ಅವೈಲೇಬಲ್ ಇದೆ ಇವತ್ತು. ಎಸ್ ಸರ್. ಸರ್ ಇದು ಪೋಲೋ 2011 ಮಾಡಲು. ಇದು ಸಿಂಗಲ್ ಓನರ್ ವೆಹಿಕಲ್ಲು. ಈ ಗಾಡಿ ಪ್ರೈಸು 3,35,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ಲು 2,70,000ಗೆ ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು 2011 ಮಾಡಲು ಸಿಂಗಲ್ ಓನರು. 11 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಪೋಲೋ ಬಂದ್ಬಿಟ್ಟು ಸರ್ ಡೀಸೆಲ್ ಇಂಜಿನ್. ಡೀಸೆಲ್ ಇದು ಡೀಸೆಲ್ ಇಂಜಿನ್ ಸರ್. ಅದರಲ್ಲೂ ಹಂಗಂದ್ರೆ ಒಳ್ಳೆ ಮೈಲೇಜ್ ಸಮೇತ ಸಿಗುತ್ತೆ. ಟ್ರೆಂಡ್ ಲೈನ್ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 11 ಮಾಡಲ್ ಪೋಲೋ ಬಂದ್ಬಿಟ್ಟು 2,70,000ಕ್ಕೆ ಅದು ಕೂಡ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ನೋಡ್ಕೋಬಹುದು. ಇಂಟೀರಿಯರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಸೊ ಇದರಲ್ಲೂ ಕೂಡ ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ ಟು ಪವರ್ ವಿಂಡೋಸು, ಸೆಂಟ್ರಲ್ ಲಾಕು ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರೋ ಅಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಡಸ್ಟರ್ ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಡಸ್ಟರು 2014 ಮಾಡಲು. ಓನರ್ ಮಾತ್ರ 3rd ಓನರ್ ಆಗಿರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದುವರೆಗೂ ಒಂದೇ ಒಂದು ವಿಂಡ್ಶೀಲ್ಡ್ ಸಮೇತ ಚೇಂಜ್ ಆಗಿಲ್ಲ. ಇಂಟೀರಿಯರ್ ನಿಮಗೆ ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಆರ್ಮ್ ರೆಸ್ಟು, ಒಳ್ಳೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಸಮೇತ ಹಾಕ್ಸಿದ್ದಾರೆ ಕಸ್ಟಮರು. ಈ ಗಾಡಿಯ ಪ್ರೈಸು ಯಾರು ಕೊಡಲ್ಲ. 2014 ಮಾಡಲು ಡಸ್ಟರ್ನ ಬರೀ 3,35,000ಗೆ ಕೊಡ್ತಾ ಇದ್ದೀನಿ. 3,35,000ಕ್ಕೆ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಅದು ಕೂಡ ಒಂದ್ಸಲಿ ಬರ್ಬೋದು. ಗಾಡಿ ಕಂಡೀಷನ್ ಚೆಕ್ ಮಾಡ್ಕೋಬಹುದು, ತಗೊಂಡು ಹೋಗ್ತಾ ಇರ್ಬೋದು. ಸರ್ ಲೋನು ಸಮೇತ ಆಗುತ್ತೆ. ಇಂಜಿನ್ ಕಂಡೀಷನ್, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಲೋನ್ ಬೇಕಂದ್ರೆ ಇದಕ್ಕೂ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಬರೀ 3,30,000ಗೆ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಒಂದು ಇಕೋಸ್ಪೋರ್ಟ್ ಇದೆ ನೋಡ್ತಿರ್ಬೋದು. ಸರ್ ಇದು ಇಕೋಸ್ಪೋರ್ಟ್ 2014 ಮಾಡಲು.
ಇದು ಬಂದ್ಬಿಟ್ಟು ಬೇಸ್ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್, ಇದು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಇದೂ ಅಷ್ಟೇ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, ಸಿಂಗಲ್ ಓನರು. ಓಕೆ 14 ಮಾಡಲ್ ಸಿಂಗಲ್ ಓನರ್ ಬೇಸ್ ವೇರಿಯಂಟ್, ಟ್ರೆಂಡ್ ವೇರಿಯಂಟು ನೋಡ್ತಿರ್ಬೋದು. ಇದರಲ್ಲಿ ನಿಮಗೆ ಸರ್ ಇದರಲ್ಲಿ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಇಂಟೀರಿಯರ್ ಚೆನ್ನಾಗಿದೆ. ಹೌದು ಸರ್. ಸರ್ ಪ್ರೈಸ್ ಇದು? ಸರ್ ಇದು ಲೆಸ್ ಡ್ರಿವನ್ ವೆಹಿಕಲ್ಲೇ, ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟು, 4,15,000 ಹೇಳ್ತಾ ಇರೋದು, 3,85,000ಗೆ ಮಾಡ್ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ ಗಾಡಿ. 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ಬೇಕನ್ನೋರಿಗೆ ಪೆಟ್ರೋಲ್ ಇಕೋಸ್ಪೋರ್ಟ್ ಇದೆ, ಡೀಸೆಲ್ ವೆಹಿಕಲ್ ಬೇಕನ್ನೋರಿಗೆ ಡೀಸೆಲ್ ವೆಹಿಕಲ್ ಡಸ್ಟರ್ ಕೂಡ ಅವೈಲೇಬಲ್ ಇರುವಂಥದ್ದು. 3,85,000ಗೆ ಫೈನಲ್ ಆಗುತ್ತೆ. ಲೋನ್ ಬೇಕು ಅಂದರೆ ಇದೂ ಅಷ್ಟೇ 30,000 ರಿಂದ 50,000 ಡೌನ್ ಪೇಮೆಂಟ್, ಆಲ್ ಓವರ್ ಕರ್ನಾಟಕ ಲೋನ್ ಕೊಡ್ತೀನಿ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಸ್ವಿಫ್ಟ್ 2011 ಮಾಡಲು VXI. ಇದು ಬಂದ್ಬಿಟ್ಟು ಓನರ್ 3rd ಓನರ್ ಆಗಿದೆ. ಗಾಡಿ 91,000 ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ಲು. ಓಕೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಇದನ್ನು ಲೋನ್ ಬೇಕು ಅಂದರೆ ಲೋನ್ ಸಿಗುತ್ತೆ, ಬಟ್ ಟೆನ್ಯೂರ್ ಕಡಿಮೆ ಸಿಗುತ್ತೆ. ಗಾಡಿ ಕಂಡೀಷನ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೀ ಇದು ಒಂದು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ, ಒಂದು 8 ಮಾಡಲ್ ಪ್ರೈಸಲ್ಲಿ 2011 ಮಾಡಲ್ ಕೊಡ್ತಾ ಇದ್ದೀನಿ. ಯಾಕಂದರೆ 3rd ಓನರ್ ಆಗಿದೆ, ಬಟ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, ಯಾವ ಸ್ಕ್ರಾಚ್ ಡೆಂಟ್ ಏನೂ ಇಲ್ಲ. ಈ ಗಾಡಿಯ ಪ್ರೈಸು 2,70,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2,70,000ಗೆ 11 ಮಾಡಲ್ ಸ್ವಿಫ್ಟ್, ಅದು ಕೂಡ VXI ವೇರಿಯಂಟು ಫೈನಲ್ ಆಗುವ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು i20 ಇದೆ ಸರ್. i20 ಸ್ಪೋರ್ಟ್ಸ್, ಇದು 2019 ಮಾಡಲು, 2nd ಓನರ್ ಆಗಿರುತ್ತೆ, 88,000 ಶೋರೂಮ್ ಹಿಸ್ಟ್ರಿ ಇರುವಂಥ ಗಾಡಿ. ಇದನ್ನು ಕೂಡ ಈ ಗಾಡಿಯ ಪ್ರೈಸು 6,10,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ನಿಮ್ಮ ಚಾನಲಿಂದ ಬರೋರಿಗೆ ಈ ಗಾಡಿನ ಬರೀ 5,70,000ಗೆ ಫೈನಲ್ ಕೊಟ್ಬಿಡ್ತೀನಿ. 5-5.5 ಲಕ್ಷ ಲೋನೇ ಕೂರುತ್ತೆ ಗಾಡಿ ಮೇಲೆ. ಬರೀ 5,70,000ಗೆ ಸ್ಪೋರ್ಟ್ಸ್ ವೇರಿಯಂಟ್ 2019 ಮಾಡಲ್ ಮಾಡ್ಕೊಡ್ತೀನಿ. 19 ಮಾಡಲ್ i20 5,70,000 ಸಿಗ್ತಾ ಇದೆ. ಡ್ಯೂಯಲ್ ಟೋನ್ ಇದು. ಸೊ ಗಾಡಿ ತೊಗೊಂಡು ಒಂದು ಪಾಲಿಶ್ ಮಾಡಿಸ್ಕೊಂಡ್ರೆ ಸಾಕು, ಬ್ರ್ಯಾಂಡ್ ನ್ಯೂ ಥರ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, i10 ಇದೆ. ಎಸ್ ಸರ್. ಸರ್ i10 ಎರ 2013 ಮಾಡಲು, ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಇದನ್ನು ಕೂಡ 13 ಮಾಡಲ್ ಸಿಂಗಲ್ ಓನರು. ಇದು ಬಂದ್ಬಿಟ್ಟು 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಈ ಗಾಡಿಗೂ ಅಷ್ಟೇ ಒಂದು 30,000 to 50,000 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಈ ಗಾಡಿಯ ಪ್ರೈಸು 2,95,000ಗೆ ಫೈನಲ್ ಮಾಡಿ ಕೊಡ್ತೀನಿ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 13 ಮಾಡಲ್ ಸಿಂಗಲ್ ಓನರ್ i10 ಎರ, ಅದು ಕೂಡ. ಸೊ 2,95,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಸಿಟಿ ಇದೆ ನೋಡ್ತಿರ್ಬೋದು. ಸರ್ ಇದು ಹೊಂಡಾ ಸಿಟಿ. ಲೋ ಬಜೆಟಲ್ಲಿ ತುಂಬ ಜನ ಕೇಳ್ತಾ ಇದ್ರು ಹೊಂಡಾ ಸಿಟಿ ಬೇಕು ಅಂತೇಳಿ, ಹಾಗಾಗಿ ತರಿಸಿದ್ದೀನಿ. 2005 ಮಾಡಲು, FC ಎಲ್ಲ ರನ್ನಿಂಗ್ ಇದೆ, ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, 3rd ಓನರ್ ಆಗಿದೆ. 1,15,000ಗೆ ಫೈನಲ್ ಮಾಡಿ ಕೊಡ್ತೀನಿ. 1,15,000ಕ್ಕೆಲ್ಲ 5 ಮಾಡಲ್ ಹೋಂಡಾ ಸಿಟಿ ಸಿಗ್ತಾ ಇದೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫ್ಯಾನ್ಸಿ ಆಗಿ ಕಾಣ್ತಾ ಇದೆ. ಆಕ್ಚುಲಿ ಬೊಲೆರೋ ಇದು, ಬಟ್ ಜೀಪ್ ತರ ಕಾಣ್ತಾ ಇದೆ. ಎಸ್ ಸರ್. ಸರ್ ಬೊಲೆರೋ 2005 ಮಾಡಲು, ಕಸ್ಟಮರ್ ಫುಲ್ ಮಾಡಿಫೈ ಮಾಡಿಸಿದ್ದಾರೆ. ನೋಡ್ಬೋದು ನಿಮಗೆ ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯಾಶ್ ಕ್ಯಾಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, UPS, ನಿಮಗೆ ಸೈರನ್ ಬರುತ್ತೆ, ಟಾಪ್ ಲೈಟ್ ಬರುತ್ತೆ, ಎಲ್ಲ ಮಾಡಿಸಿದ್ದಾರೆ. ಗಾಡಿ ಕಂಡೀಷನ್ ಏನು ಖರ್ಚು ಮಾಡೋದೇ ಇಲ್ಲ, ಆ ಥರ ಇಂಟೀರಿಯರ್ ಎಲ್ಲ ರೆಡಿ ಮಾಡಿಸಿದ್ದಾರೆ. ಗಾಡಿನೂ ತುಂಬ ಚೆನ್ನಾಗಿದೆ. ನಿಮಗೊಂದು ಜೀಪ್ ತಗೊಳ್ಳೋ ರೇಟಲ್ಲೇ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರು ಖರ್ಚು ಮಾಡಿರೋ ದುಡ್ಡಿಗೆ ಗಾಡಿ ಕೊಡ್ತಾ ಇದ್ದೀನಿ. ಬರೀ 2,40,000 ಮಾಡ್ಕೊಡ್ತೀನಿ ಸರ್. 2,40,000ಗೆ ಒಂದು 5 ಮಾಡಲ್ ಬೊಲೆರೋ ಸಿಗ್ತಾ ಇದೆ. ಅದರಲ್ಲೂ ಫುಲ್ ಮಾಡಿಫೈ ಆಗಿರೋದು. ಊರ್ ಕಡೆ ತೋಟಕ್ಕೆ ಯೂಸ್ ಮಾಡ್ತೀವಿ ಅಂದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು, ಮತ್ತು ಹಿಂದೆಗಡೆ ಸ್ವಲ್ಪ ಇದಕ್ಕೆ ಡಿಕ್ಕಿ ಸ್ಪೇಸ್ ಥರ ಮಾಡ್ಕೊಂಡಿದ್ದಾರೆ ನೋಡ್ತಿರ್ಬೋದು. ಸರ್ 2014 ಮಾಡಲ್ ಆಲ್ಟೋ 800 ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ರೀಫಬ್ ವರ್ಕ್ ಇದೆ, ಸ್ಕ್ರಾಚಸ್ ಇದೆ, ಅವೆಲ್ಲ ರೀಫಬ್ ಆಗಿ ಬರುತ್ತೆ. ಇದು 2,20,000ಗೆ 2014 ಮಾಡಲು ಸಿಂಗಲ್ ಓನರ್ ಕೊಡ್ತೀನಿ. 14 ಮಾಡಲ್ ಸಿಂಗಲ್ ಓನರ್ ಆಲ್ಟೋ 800 ಬಂದ್ಬಿಟ್ಟು 2,20,000ಗೆ ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ. ಇದಕ್ಕೆಲ್ಲ ಒಂದು 40,000 ಇದೆ ಸಾಕು ಸರ್. 40,000 ಕೊಡಲಿ, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ನೆಕ್ಸ್ಟ್ ಒಂದು ಓಮ್ನಿ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಓಮಿನಿ 2009 ಮಾಡಲು, ಓನರ್ ಬಂದ್ಬಿಟ್ಟು 5th ಓನರ್ ಆಗಿದೆ, ಕಡಿಮೆ ಪ್ರೈಸಲ್ಲಿದೆ. 1,20,000 ಮಾಡ್ಕೊಡ್ತೀನಿ. 2009 ಮಾಡಲು, 5th ಓನರು, ಅದರಲ್ಲೂ ಫ್ರೆಶ್ FC ಕಟ್ಟಿ ಕೊಡ್ತೀನಿ. 2009 ಮಾಡಲ್ ಓಮ್ನಿ ವಿತ್ ಫ್ರೆಶ್ FC ಬರೀ 1,20,000ಕ್ಕೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಜೆನ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಲೋ ಬಜೆಟಲ್ಲಿ ಜೆನ್ನು ತುಂಬ ಜನ ಕೇಳ್ತಾ ಇದ್ರು, ಸೊ ಜೆನ್ ಬಂದಿದೆ. ಇದು 99 ಮಾಡಲು, FC ಕೂಡ ರನ್ನಿಂಗ್ ಇದೆ ಗಾಡಿ. ಬರೀ 60,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಬರೀ 60,000ಕ್ಕೆ 99 ಮಾಡಲ್ ಜೆನ್ ಮಾಡಿ ಕೊಡ್ತೀನಿ ಸರ್. ಹೌದು. 1999 ಮಾಡಲ ಇದು. ಹೌದು, FC ಸಮೇತ ರನ್ನಿಂಗ್ ಇರೋ ಗಾಡಿ. ಬರೀ 60,000 ಒಂದು 2 ವೀಲರ್ ಪ್ರೈಸು ಸರ್. ಈ ಜೆನ್ ಬರೀ 45,000ಗೆ ಮಾಡ್ಕೊಡ್ತೀನಿ. ಅದು ಕೂಡ FC ರನ್ನಿಂಗ್ ಇರೋಂಥ ಗಾಡಿ. ರನ್ನಿಂಗ್ ಇದೆ ಗಾಡಿ. ಹೌದು ಸರ್, ರನ್ನಿಂಗ್ ಕಂಡೀಷನ್. ಸರ್ 800 ಈ ಗಾಡಿನ ಒಂದು ಕಡಿಮೆ ಪ್ರೈಸಲ್ಲಿ, ತುಂಬ ಜನ ಕಲೀಲಿಕ್ಕೆಲ್ಲ ಗಾಡಿ ಹುಡುಕ್ತಾ ಇರ್ತೀರಾ, ಒಂದು 2 ವೀಲರ್ಗಿಂತ ಕಡಿಮೆ ಪ್ರೈಸಲ್ಲಿ ಕೊಡ್ತೀನಿ. ಬರೀ 35,000ಗೆ 800 ಕೊಡ್ತೀನಿ. ಅದರಲ್ಲೂ ರನ್ನಿಂಗ್ ಕಂಡೀಷನ್ನು, ಬಟ್ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ. ಬರೀ 35,000ಗೆ ಫೈನಲ್ ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಒಂದು ಎರ್ಟಿಗಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಎರ್ಟಿಗಾ 2019 ಮಾಡಲು, ಸಿಂಗಲ್ ಓನರು, ZXi. ಅದರಲ್ಲೂ ಬರೀ 60,000 ಓಡಿರೋದು, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ಲು. ZXi ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ.
ಬರೀ 60,000 ಓಡಿರೋದು. ಈ ಗಾಡಿಯ ಪ್ರೈಸು 9,55,000 ಹೇಳ್ತಾ ಇರೋದು. 9,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಾಡಲು ಸರ್ ಇದು 2019 ಮಾಡಲು ಸಿಂಗಲ್ ಓನರು. 19 ಮಾಡಲ್ ಸಿಂಗಲ್ ಓನರ್ ಎರ್ಟಿಗಾ ಬಂದ್ಬಿಟ್ಟು 9,25,000ಕ್ಕೆ ಫೈನಲ್ ಆಗುತ್ತೆ ಸರ್. ಆ್ಯಂಡ್ ಗಾಡಿ ಕಂಡೀಷನ್ ಅಂತೂ ಕ್ಲಾಸಾಗಿ ಕಾಣ್ತಾ ಇದೆ. ಬ್ಲೂ ಕಲರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನು, ಆಟೋ ಫೋಲ್ಡಿಂಗ್, VMSು, ಎಲ್ಲ ಫೀಚರ್ಸು ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುವಂಥದ್ದು. ಲೆದರ್ ಅಪಲ್ಸ್ಟ್ರಿ ಚೆನ್ನಾಗಿ ಕಾಣ್ತಾ ಇದೆ. ಗಾಡಿ ಅಂತೂ ಕ್ಲಾಸಾಗಿ ಕಾಣಿಸ್ತಾ ಇದೆ. ಯಾರಾದರೂ ಬೇಕು ಅನ್ನೋರು ಇವಾಗಲೇ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಜೀಪ್ ಕಾಂಪಾಸ್ ಇದೆ. ಎಸ್ ಸರ್ ಜೀಪ್ ಕಾಂಪಾಸು 2017 ಮಾಡಲು ಸಿಂಗಲ್ ಓನರು, ಆಟೋಮೆಟಿಕ್ ವೇರಿಯಂಟು. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, ಫ್ರೆಶ್ ಇನ್ಸೂರೆನ್ಸ್ ಸಮೇತ ಕಟ್ಟಿದ್ದೀವಿ. ಓಕೆ, ಪಿನ್ ಟು ಪಿನ್ ಶೋರೂಮ್ ಟ್ರ್ಯಾಕ್ ಇರೋದು. ಈ ಗಾಡಿ ಹೌದು ಸರ್ ಪೆಟ್ರೋಲು. ಈ ಗಾಡಿಯ ಪ್ರೈಸು 9 ಲಕ್ಷ ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ಲು 8,60,000 ಮಾಡ್ಕೊಡ್ತೀನಿ. ಆರಾಮಾಗಿ 8 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 8 ಲಕ್ಷ ಲೋನೇ ಆಗಿಬಿಡುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ನೋಡ್ತಿರ್ಬೋದು. ಆಟೋಮೆಟಿಕ್ಕು, ಎಲ್ಲ ಫೀಚರ್ಸು ಬರುತ್ತೆ. ಆ್ಯಂಡ್ ಸೇಫ್ಟಿ ವೈಸು ಒನ್ ಆಫ್ ದಿ ಬೆಸ್ಟು. ಗೇಟ್ ಸಕ್ಕದಾಗಿರುತ್ತೆ. ಒಂದು ಫೈನಲ್ ಪ್ರೈಸ್ ಸರ್ ಇದಕ್ಕೆ? ಫೈನಲ್ ಟು ಫೈನಲ್ 8,500ಗೆ ಮಾಡ್ಕೊಡ್ತೀನಿ ಸರ್. ಲಾಸ್ಟು 8.5 ಲಕ್ಷ ಫೈನಲ್ ಆಗುತ್ತೆ. 8 ಲಕ್ಷ ಲೋನೇ ಆಗಿಬಿಡುತ್ತೆ ಇದಕ್ಕೆ. ಹೌದು ಸರ್, 8 ಲಕ್ಷ ಲೋನೇ ಆಗುತ್ತೆ ಗಾಡಿಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಸಿಟಿ ಇದೆ. ಸರ್ ಹೋಂಡಾ ಸಿಟಿ ಐವಿಟೆಕ್ 2018-19 ರಿಜಿಸ್ಟ್ರೇಷನು, ಸಿಂಗಲ್ ಓನರ್ ಗಾಡಿ. ಗಾಡಿ ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಪುಷ್ ಬಟನ್ ಸ್ಟಾರ್ಟು ಎಲ್ಲ ಫೀಚರು ಬಂದ್ಬಿಡುತ್ತೆ. 18 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ. ಐವಿಟೆಕ್ ಇದು ಕೂಡ. ಐವಿಟೆಕ್ ಅಂತ ಹೇಳಿದಾಗ ಒಳ್ಳೆ ಮೈಲೇಜು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಗಾಡಿ. ರಿಲಿಯಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಇದೆ ನೋಡ್ತಿರ್ಬೋದು. ಆಟೋ ಕ್ಲೈಮೇಟ್ ಕಂಟ್ರೋಲು ಎಲ್ಲ ಫೀಚರು ಬಂದ್ಬಿಡುತ್ತೆ. ಬೇರೆಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಚಾರ್ಜಿಂಗ್ ಸಾಕೆಟ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಹೋಂಡಾ ಸಿಟಿ ಬಂದ್ಬಿಟ್ಟು ಇಂಜಿನ್ಗೆ ಅಂತಾನೆ ಫೇಮಸ್ಸು. ಸರ್ ಒಂದು ಫೈನಲ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿಯ ಪ್ರೈಸು 7,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ಲು 7,35,000ಗೆ 2019 ಮಾಡಲ್ ಸಿಂಗಲ್ ಓನರ್ ಗಾಡಿ ಮಾಡ್ಕೊಡ್ತೀನಿ. 19 ಮಾಡಲ್ ಸಿಂಗಲ್ ಓನರು 7,35,000 ಫೈನಲ್ ಆಗುತ್ತೆ. ಸರ್ ಲೋನ್ ವೈಸ್ ನೋಡ್ತೀರಾ ಅಂದರೆ ಇದಕ್ಕೊಂದು 60,000 to 70,000 ಡೌನ್ ಪೇಮೆಂಟಲ್ಲೇ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ಅಲ್ಟ್ರೋಸ್ ಇದೆ. ಎಸ್ ಸರ್ ಅಲ್ಟ್ರೋಸು 2020 ಮಾಡಲು XZ. ಗಾಡಿ ಕಂಡೀಷನ್ ಎಕ್ಸ್ಟ್ರಾ ಕ್ಲಾಸಲ್ಲಿದೆ. ಶೋರೂಮ್ ಇಷ್ಟಿರೋ ವೆಹಿಕಲ್, ಪಿನ್ ಟು ಪಿನ್ನು. ನಿಮಗೆ ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟು, ಡ್ಯೂಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಟರ್ ಕಂಟ್ರೋಲು ಎಲ್ಲ ಫೀಚರು ಬಂದ್ಬಿಡುತ್ತೆ. ಅರ್ಬನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಬರುವಂಥದ್ದು ಇದರಲ್ಲಿ ನೋಡ್ತಿರ್ಬೋದು. ಆಟೋ ಫೋಲ್ಡಿಂಗ್ VMS ಇದೆ. ಸರ್ ಒಂದು ಫೈನಲ್ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 6,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 6,40,000ಗೆ ಮಾಡ್ಕೊಡ್ತೀನಿ. ನ್ಯೂ ಕಾರ್ 9 ಲಕ್ಷ ಇದೆಯಾ ಸರ್? 9,80,000 ಇದೆ ಹೊಸ ಕಾರು. 6,40,000ಗೆ 2020 ಮಾಡಲ್ ಮಾಡ್ಕೊಡ್ತೀನಿ. ಇರ್ಬೋದು. I10 ಇದೆ. ಎಸ್ ಸರ್ I10 ಸ್ಪೋರ್ಟ್ಸು 2013 ಮಾಡಲು, ಸೆಕೆಂಡ್ ಓನರು, ಶೋರೂಮ್ ಇಷ್ಟಿರೋ ವೆಹಿಕಲ್ಲು. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರು. ತುಂಬ ಚೆನ್ನಾಗಿದೆ ಗಾಡಿ. ನಿಮಗೆ 4 ಡೋರ್ ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, AC ಎಲ್ಲ ಬರುತ್ತೆ. ಒಂದು ಬಂಪರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ 13 ಮಾಡಲ್ ಗಾಡಿನ. ಬರೀ 2,75,000ಗೆ ಮಾಡ್ಕೊಡ್ತೀನಿ. 2013 ಮಾಡಲು, ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ಲು. ಲೋನೇ ಬೇಕಾದ್ರೆ ನಿಮಗೆ 2,30, 2,40 ಲೋನೇ ಮಾಡಿಸ್ಕೊಡ್ತೀನಿ ಗಾಡಿಗೆ. 13 ಮಾಡಲ್ಲು I10 ಅಲಾಯ್ ವೀಲ್ಸ್ ಇರುವಂತಹ ಗಾಡಿ. ಲೋನ್ ಕೂಡ ಆಗುತ್ತೆ. 2,75,000ಕ್ಕೆ ಫೈನಲ್ ಆಗುತ್ತೆ. ಒಂದು 40,000 to 50,000 ಇದೆ ಸಾಕು, ಲೋನ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, Hyundai ವರ್ನಾ ಇದೆ. ಎಸ್ ಸರ್ ವರ್ನಾ 2009 ಮಾಡಲು, ಫ್ರೆಶ್ FC ಆಗಿದೆ. 29 ತನಕ FC ರನ್ನಿಂಗ್ ಇದೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. ವರ್ನಾ 9 ಮಾಡಲ್ ಎಲ್ಲೇ ಹೋದ್ರು 2 ಲಕ್ಷ ಕೊಟ್ಟು ತೊಗೋಬೇಕಾಗತ್ತೆ. ನಿಮಗೆ ಆಂಡ್ರಾಯ್ಡ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಬರೀ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಬರೀ 1,35,000ಗೆ 2009 ಮಾಡಲ್ ವರ್ನಾ ಕೊಡ್ತಾ ಇದ್ದೀನಿ. ಯಾರಾದರೂ ಬಜೆಟಲ್ಲಿ ವರ್ನಾ ನೋಡ್ತಿರೋರಿಗೆ 1,35,000ಕ್ಕೆ 9 ಮಾಡಲ್ ವರ್ನಾ ಇದೆ ನೋಡ್ತಿರ್ಬೋದು. ಅದು 5 ವರ್ಷ FC ಜೊತೆಲಿ ಇರೋಂಥದ್ದು. FC ಫ್ರೆಶ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಶೆವರ್ಲೆಟ್ ಬೀಟ್ ಇದೆ. ಎಸ್ ಸರ್ ಇದು ಬೀಟು 2012 ಮಾಡಲು. ಓನರ್ಶಿಪ್ 3rd ಓನರ್ ಆಗಿದೆ. ಡೀಸೆಲ್ ವೇರಿಯಂಟು, ಒಳ್ಳೆ 25 ಮೈಲೇಜ್ ಬರುತ್ತೆ. ಇದನ್ನು ಕೂಡ ಒಂದು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಬರೀ 1,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2013 ಮಾಡಲ್ 3rd ಓನರ್ ಆಗಿದೆ. ಡೀಸೆಲ್ ಇದು. ಡೀಸೆಲ್ ವೆಹಿಕಲ್, ಆರಾಮಾಗಿ 25 ಮೈಲೇಜ್ ಬರುತ್ತೆ. ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಕಸ್ಟಮರು. ಒಂದು ಫೈನಲ್ ಪ್ರೈಸ್ ಇದಕ್ಕೆ? ಆಯಿತು ಸರ್, ಇನ್ನೂ ಒಂದು 5,000 ಕಡಿಮೆಗೆ ಮಾಡ್ಕೊಡ್ತೀನಿ. 1,60,000ಗೆ 2013 ಮಾಡಲ್ ಮಾಡ್ಕೊಡ್ತೀನಿ. ಸೊ ಒಟ್ಟಿನಲ್ಲಿ ಬಜೆಟಲ್ಲಿ ನೋಡ್ತಿರೋರಿಗೆ ಸಾಕಷ್ಟು ವೆಹಿಕಲ್ ಇದೆ. ಮತ್ತೊಂದು ಇಂಡಿಕಾ ಇದೆ ನೋಡ್ತಿರ್ಬೋದು. ಎಸ್ ಸರ್ ಇಂಡಿಕಾ ಇದು 2007 ಮಾಡಲು. FC ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ. 7 ಮಾಡಲು, 3rd ಓನರ್ ಆಗುತ್ತೆ. 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ರೇರ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಓಕೆ. ಬರೀ ಒಂದು 85,000ಗೆ 2007 ಮಾಡಲ್ ಇಂಡಿಕಾ ಮಾಡ್ಕೊಡ್ತೀನಿ. 7 ಮಾಡಲ್ ಇಂಡಿಕಾ 85,000ಕ್ಕೆ. ಹೌದು ಸರ್, ಇಂಡಿಕಾ V2. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಐಕಾನ್ ಇದೆ. ಎಸ್ ಸರ್. ಫೋರ್ಡ್ ಐಕಾನ್ 2002 ಮಾಡಲು. FC 28 ತನಕ FC ಇದೆ.
ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, 4 ಮ್ಯಾಗ್ವಿಲ್ ಬರುತ್ತೆ, ಗಾಡಿ ಕಂಡೀಷನ್ ಚೆನ್ನಾಗಿದೆ. ಸ್ವಲ್ಪ ಗಾಡಿ ಪೇಂಟ್ ಸ್ವಲ್ಪ ಶೇಡ್ ಆಗಿದೆ. ಬರೀ 60,000ಗೆ ಫೈನಲ್ ಮಾಡಿ ಕೊಡ್ತೀನಿ ಐಕಾನು. 60,000ಕ್ಕೆ 7 ಮಾಡಲ ಇದು ಬಂದ್ಬಿಟ್ಟು 2002 ಮಾಡಲು, FC ಎಲ್ಲ ರನ್ನಿಂಗ್ ಇರೋ ಗಾಡಿ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಭರತ್ ಅವರು. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ, ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.